ರಾಜ್ಯಾದ್ಯಂತ ಬ್ಯಾಲೆಟ್ ಪೇಪರ್ ವಿರೋಧಿ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಕಮಲ ಪಡೆ ಪ್ಲಾನ್ ಮಾಡಿಕೊಂಡಿದೆ. ಸಿದ್ದರಾಮಯ್ಯನವರಿಗೆ ಇವಿಎಂಗಳ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ರಾಜೀನಾಮೆ ಕೊಡಲಿ ಅಂತ ಸಂಸದ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬ್ಯಾಲೆಟ್ ಪೇಪರ್ಗಳಲ್ಲಿ ಅಕ್ರಮ ಗೊಂದಲ ಬಹಳ ಆಗ್ತಾ ಇತ್ತು. ಇದನ್ನು ತಪ್ಪಿಸೋದಕ್ಕೆ ಇವಿಎಂಗಳು ಬಂದವು. ಇವಿಎಂಗಳಲ್ಲಿ ಗೊಂದಲ ದೋಷ ಇದ್ದರೆ ಬಂದು ತೋರಿಸಿ, ದಾಖಲೆ ಕೊಡಿ ಅಂದರೂ ಯಾರೂ ಬರಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಬ್ಯಾಲೆಟ್ ಪೇಪರ್ ಬಗ್ಗೆ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಬ್ಯಾಲೆಟ್ ಪೇಪರ್ ಬಳಕೆಯಿಂದ ಬಿಜೆಪಿಯವ್ರಿಗೆ ಯಾಕೆ ಭಯ? ಬ್ಯಾಲೆಟ್ ಪೇಪರನ್ನು ಮುಂದುವರಿದ ರಾಷ್ಟ್ರಗಳು ಬಳಸ್ತಾ ಇವೆ. ಹಾಗಾದರೆ ರಾಷ್ಟ್ರಗಳು ಶಿಲಾಯುಗದ ಇದ್ದಾರಾ? ನಾನು ಸ್ಪರ್ಧಿಸಿದಾಗ ಕೌಂಟಿಂಗನ್ನು ತಪ್ಪಾಗಿದೆ ಎಂದಿದ್ದೆ, ಬ್ಯಾಲೆಟ್ ಪೇಪರ್ ತಪ್ಪಾಗಿದೆ ಅಂತ ಯಾವತ್ತೂ ಹೇಳಿಲ್ಲ. ಬಿಜೆಪಿಯವ್ರಿಗೆ ಭಯ ಇದೆ ಅಂತ ಡಿ ಕೆ ಶಿವಕುಮಾರ್ ಕೂಡ ರಿಪೀಟ್ ಮಾಡಿದ್ದಾರೆ. ಇವಿಎಂ ನಿಮ್ಮ ನಂಬಿಕೆ ಇಲ್ಲ ಅಂದರೆ ಇವಿಎಂ ಆಯ್ಕೆ ಆಗಿದ್ದರೆ ಅದು ರಾಜೀನಾಮೆ ಕೊಡಿ, ಆಮೇಲೆ ಬ್ಯಾಲೆಟ್ ಬಗ್ಗೆ ಮಾತಾಡಿ. ಬ್ಯಾಲೆಟ್ ಪೇಪರಲ್ಲಿ ಭಾಳಷ್ಟು ನ್ಯೂನತೆಗಳಾಗ್ತಿತ್ತು, ಅಕ್ರಮಗಳಾಗ್ತಿತ್ತು. ಅದನ್ನು ತಪ್ಪಿಸಲು ಇವಿಎಂ ಬಂತು. 2004 2009 ಕಾಂಗ್ರೆಸ್ಸು ಲೋಕಸಭೆಗೆ ಆಯ್ಕೆ ಆಗಿರುವಂಥದ್ದು ಇವಿಎಮ್ಮಲ್ಲಿ. ಇಡೀ ದೇಶವನ್ನು ಹೆಚ್ಚು ವರ್ಷಗಳ ಕಾಲ ಆಳದಂಥ ನಾವೇ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ಮತ್ತೆ ಪುರಾತನ ಕಾಲದ ಕಡೆಗೆ ಹೋಗ್ತಾ ಇದೆ, ಶಿಲಾಯುಗದ ಕಡೆ ಹೋಗ್ತಾ ಇದೆ. ಇವಿಎಂ ಮಷಿನ್ನಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿದರೆ ಹೇಳಕ್ಕೆ ತಯಾರಿಲ್ಲ. ವೈ ದೇ ಆರ್ ಅಫ್ರೈಡ್ ಆಫ್ ಬ್ಯಾಲೆಟ್ ಪೇಪರ್? ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದಾವಲ್ಲ, ಅವೆಲ್ಲ ಶಿಲಾಯುಗ ಕೊಟ್ಟೋದ್ವಾ? ಯಾವುದು ಬ್ಯಾಲೆಟ್ ಪೇಪರಿಂದಲ್ಲ, ಅದು ಕೌಂಟಿಂಗ್ನಲ್ಲಿ ಮಾತ್ರ. ನಾನು ಹೋಗಿದ್ದದ್ದು ಕೌಂಟಿಂಗ್ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಓದಿಗಿದ್ದದು. ಈ ಮಷಿನ್ ಯಾಕೆ ಅನುಮಾನ ಇವರಿಗೆ, ಕಾಂಗ್ರೆಸ್ ಅವ್ರಿಗೆ ಯಾಕೆ ಅನುಮಾನ? ಬಿಜೆಪಿ ಬೆಂಗಳೂರು ಒಂದು ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಇಯರ್ ಜನವರಿ ಫೆಬ್ರವರಿವರೆಗೆ ಬರುತ್ತೆ. ಈಗ ಅವ್ರು ಸರ್ಕಾರಕ್ಕೆ ಬಿಟ್ಟದ್ದು, ಅವರು ವಿವೇಚನೆಗೆ ಬಿಟ್ಟದ್ದು. ಬ್ಯಾಲೆಟ್ ಪೇಪರ್ ಮುಖಾಂತರ ಹೋಗ್ತಿದ್ದೇವೆ ಅಂತೇಳಿ ಅದರಲ್ಲಿ ನಾವು ಒಪ್ಪೋದು ತಿರಸ್ಕಾರ ಮಾಡೋದು ಏನೂ ಇಲ್ಲ. ಅದರಲ್ಲಿ ಕಾಯ್ದೆ ಮಾಡಿದ ಮೇಲೆ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅನುದಾನಕ್ಕಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. 4ನೇ ಬಾರಿಗೆ ಶಾಸಕರಾಗಿ ಆರಿಸಿ ಬಂದಿರುವವರು ತಮ್ಮ ಕ್ಷೇತ್ರದ ಪರಿಶಿಷ್ಟ ಪಂಗಡಗಳ ಕಾಲನಿ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಅನುದಾನ ಪಡೆಯಲು ಸಿಎಂಗೆ ಮನವಿ ಮಾಡಿದ್ದಾರೆ. ಈ ವಿಚಾರ ಸಂಬಂಧ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಪರಿಶಿಷ್ಟ ಪಂಗಡಗಳ ಕಾಲನಿ ಅಭಿವೃದ್ಧಿಗೆ ಕೇವಲ 2 ಕೋಟಿ ರೂಪಾಯಿ ಅನುದಾನ ಪಡೆಯೋದಕ್ಕೆ ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರು ಬರೆದಿರುವಂತಹ ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋ ಮೂಲಕವಾಗಿ ಕಿಡಿಕಾರಿದ್ರು. ಪರಿಶಿಷ್ಟ ಪಂಗಡ ಕಾಲನಿ ಅಭಿವೃದ್ಧಿಗೆ ಕೇವಲ 2 ಕೋಟಿ ರೂಪಾಯಿ ಅನುದಾನ ಪಡೆಯಲು ಮುಖ್ಯಮಂತ್ರಿಗಳ ಬಳಿ ಅಂಗಲಾಚಬೇಕಾ? ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿವಾಳಿ ಆಗಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಿಲ್ವಾ? ಊಹೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನೆಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರೇ ಈ ಬಂಡವಾಳು ರಾಜೀನಾಮೆ ಕೊಟ್ಟು ರಾಜ್ಯವನ್ನು ಉಳಿಸಿ ಅಂತ ಆಗ್ರಹಿಸಿದ್ದಾರೆ. ಈ ಟ್ರಾಫಿಕ್ ಫೈನ್ 50% ಡಿಸ್ಕೌಂಟ್ ಆಫರ್ ಕೊಟ್ಟಿದ್ದಾರಲ್ಲ, ಸೊ ರಾಜಕಾರಣಿಗಳು ಕೂಡ ನಾಮುಂದು ತಾಮುಂದು ಅಂತ ಫೈನ್ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಸೀಟ್ ಬೆಲ್ಟ್ ಧರಿಸದ ಕಾರಣಕ್ಕೆ ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ 2,000 ಪಾವತಿಸಿದರು. ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ 4,500 ಕಟ್ಟಿದ್ದಾರೆ. ಬಾಕಿ ಇದ್ದ 10 ಚಲನ್ಗೆ 50% ಸ್ಕೀಮ್ನಲ್ಲಿ ಪರಮೇಶ್ವರ್ ದಂಡ ಕಟ್ಟಿ ಇತರರಿಗೆ ಮಾದರಿಯಾಗಿದ್ದಾರೆ. ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ 3,250 ರೂಪಾಯಿ ಕಟ್ಟಿದ್ದಾರೆ. ವಿಜೇಂದ್ರ ಸೀಟ್ ಬೆಲ್ಟ್ ಹಾಕದೇ ಇರೋದು, ಓವರ್ ಸ್ಪೀಡು, ಟ್ರಾಫಿಕ್ ಸಿಗ್ನಲ್ ಜಂಪಿಂಗು ಹಾಗೂ ಝೀಬ್ರಾ ಕ್ರಾಸ್ ಉಲ್ಲಂಘನೆಯಲ್ಲಿ ದಂಡ ಕಟ್ಟಿದ್ದಾರೆ.